ಮೇಡಮ್ ಇನ್ನು ಭಾರತೀಯ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯರು ಅಂದ ತಕ್ಷಣ ಒಂದಷ್ಟು ಟ್ರೈನಿಂಗ್ಗಳನ್ನು ಪಡ್ಕೊಂಡಿರ್ತಾರೆ ಅಥವಾ ಅವ್ರದ್ದೇ ಆದ ಏನೋ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡು ಹೇಳಕ್ ಕೂತ್ಕೋತಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಂಥ ಜ್ಞಾನಿಗಳು ಹೇಳೋದು ಅಂದರೆ ಸುಮ್ಮನೆ ಏನೋ ಒಂದು ಕಲಿತಾರೆ ಜ್ಯೋತಿಷ್ಯ ಹೇಳಕ್ ಶುರು ಮಾಡಿಬಿಡ್ತಾರೆ ಅನ್ನೋವಂಥ ಅಪವಾದಗಳು ಇದೆ. ಬಟ್ ಟ್ಯಾರೋ ಟ್ರೇಡಿಂಗಲ್ಲಿ ನೀವು ಹೇಳಿದ ಹಾಗೆ 20 days ಬೇಸಿಕ್ ನಮಗೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟು ಸಾಕು, ಬಟ್ ಪ್ರಾಕ್ಟೀಸ್ ಬೇಕು ಅನ್ನೋವಂಥದ್ದು. ಸೊ ಟ್ಯಾರೋ ಟ್ರೇಡಿಂಗನ್ನು ಕಲಿತು ನಾನು ಒಬ್ಬ ಟ್ಯಾರೋ ಟ್ರೇಡರ್ ಆಗಬೇಕು ಅಂದರೆ ಅವರು ಯಾವ ಮಾನದಂಡಗಳನ್ನು ಇಟ್ಕೊಳ್ಬೇಕಾಗತ್ತೆ? ಅಂದರೆ ಸುಮ್ಮನೆ 20 ದಿನ ಕಲಿತು ಹೇಳೋ ಅಂಥದ್ದಲ್ವಾ ಅಥವಾ ಹೇಳಬಹುದಾ ಅಂತ? 20 ದಿನ ಕಲಿಕೆ, ಅದು ಕಲಿಕೆ ಜೊತೆಗೆ ಎನರ್ಜಿ ಬ್ಯಾಲೆನ್ಸಿಂಗ್, ಮತ್ತೆ ನಾನು ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀನಿ. ಎಲ್ಲದಕ್ಕೂ ಮೆಡಿಟೇಷನ್ ಮಾಡ್ಕೊಂಡ್ರೆ, ಮೆಡಿಟೇಷನ್ ಜಪ ತಪಗಳನ್ನ ಮಾಡ್ಕೊಂಡ್ರೆ ಖಂಡಿತ 20 ದಿನದಲ್ಲಿ ಕಲಿಬಹುದು. ಆ ನಂತರದ ದಿನದಲ್ಲಿ ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಒಂದು ಏನು ಒಳ್ಳೆ ಇದಕ್ಕೆ ತಗೊಂಡು ಹೋಗಿ, ಸ್ಟೇಟ್ಗೆ ತಗೊಂಡು ಹೋಗಿ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಬಹುದು. ನಂತರ ಅವರು ಬೇರೆಯವ್ರಿಗೂ ಪ್ರೆಡಿಕ್ಟ್ ಮಾಡ್ತಾರೆ.